ನಾನು ಸುಪ್ರೀಂ ಕೋರ್ಟ್‌ನ ಏನು ಜಡ್ಜ್‌ಮೆಂಟ್ ನೋಡಿದೆ. ಏನಂದ್ರೆ 22/5/2025 ಜಡ್ಜ್‌ಮೆಂಟ್ ಆಗಿದೆ. ಅರಣ್ಯ ಕಾಯ್ದೆ ಮೇಲಿನ ಜಡ್ಜ್‌ಮೆಂಟ್ ಆಗಿದೆ. ಇವತ್ತೇನಾಗಿದೆ, ಇವತ್ತು ನಮಗೆ ಯಾರಿಗೂ ಇಲ್ಲಿದ್ದವ್ರಿಗೆ ಗೊತ್ತಿರಲ್ಲ. ಅದು ಎಷ್ಟು ದೊಡ್ಡ ಸಮಸ್ಯೆ ಅನ್ನೋದನ್ನೇ ನಿಮಗೆ ಗೊತ್ತಿರಲ್ಲ. ಅದು ಬಹಳ ದೊಡ್ಡ ಸಮಸ್ಯೆ ಅದು. ಸುಪ್ರೀಂ ಕೋರ್ಟಿನ ಜಡ್ಜ್‌ಮೆಂಟ್ ಇವತ್ತಿದೆ. ಯಾರು ಇವತ್ತು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರನ್ನ ಎಷ್ಟು ವರ್ಷದಿಂದ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಎಷ್ಟೇ ಪ್ರಬಲ ವ್ಯಕ್ತಿ ಆಗಲಿ, ಇನ್ಸ್ಟಿಟ್ಯೂಷನ್ ಆಗಲಿ ಅಥವಾ ಯಾರೇ ಇದ್ರೇನು ಅವರು ಒತ್ತುವರಿ ಮಾಡ್ಕೊಂಡಿರೋ ಜಮೀನನ್ನ ತೆರವುಗೊಳಿಸಬೇಕು ಅನ್ನೋ ಮಾತಾಗಿದೆ. ಇದರಿಂದ ಏನಾಗುತ್ತೆ, ವಿಶೇಷವಾಗಿ ನಮ್ಮ ಮಲೆನಾಡು ಅಂತ ಹೇಳಿದಾಗ ನಾವು ಅರಣ್ಯದಲ್ಲೇ ವಾಸಿಸಿದವರು. ನಮಗೆ ಜಮೀನು ಮೊದಲು ನಮ್ಮ ಹತ್ರ ತರಿ 1 ಇದ್ರೆ, ಭಾಗ ಆಯ್ತಾ 2 ಇದ್ರೆ ಸಾಧಾರಣ ಕಾಡು ನಮಗೆ 150 ಎಕರೆ ನಾವು ಅನ್ಯಾದಿ ಕಾಲದಿಂದ ಉಳಿಸ್ಕೊಂಡ್ಬಂದಿದ್ದು. ಇವತ್ತು ಅದು ಎಲ್ಲದೂ ಹೋಗಿ ನಮ್ಮಲ್ಲಿ ಏನು ನಾವು ಹಾಕಿದ್ದೀವೋ, ನಾವು ಬೆಳೆ ಇದೆಯೋ ಅಷ್ಟು ಮಾತ್ರ ಉಳಿದಿದೆ. ಇದಕ್ಕೆ ಒಂದು SIT ರಚನೆ ಮಾಡಿದ್ದಾರೆ ಅಂತ ಹೇಳಿದಾಗ, ಸರ್ಕಾರನೇ ಅಲ್ಲ, ಸುಪ್ರೀಂ ಕೋರ್ಟ್ ಆರ್ಡ್ರಲ್ಲೇ SIT ರಚನೆ ಮಾಡಿ ಅಂತ ಹೇಳಿದೆ, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿ ಅಂತ ಹೇಳಿದೆ. ನನಗೆ ಇದರಿಂದ ಬಹಳ ದೊಡ್ಡ ಭಯ ಇದೆ. ಸರ್ಕಾರ ಮೊದಲು ಏನಾಗಬೇಕಾಗಿದೆ, ಜಿಲ್ಲೆಯ ನಮ್ಮ ಸಚಿವರು, ಶಾಸಕರುಗಳು ಕೂತು ಈಗಾಗಲೇ ಪ್ರಜ್ಞಾವಂತ ನಾಗರಿಕರನ್ನ ಕರೆದು ಇದ್ರ ಬಗ್ಗೆ ಒಂದು ಚಿಂತನೆ ಮಾಡಬೇಕಾಗತ್ತೆ. ಮುಂದೆ ಏನಾಗ್ಬೋದು ಅಂತೇಳಿ ಯಾರಿಗೂ ಗೊತ್ತೇ ಇಲ್ಲ. ಇವತ್ತು 2 ಎಕರೆ ಮಾಡಿದವನನ್ನ ನಾಳೆ SIT ಬಂದು ಪೊಲೀಸ್ ಫೋರ್ಸ್ ಮುಖಾಂತರ ಇದನ್ನ ಹೊರಡೆ ಹಾಕ್ಬಿಡುತ್ತೆ. ಇದು ನಾವು ಕಾಣದಿದೆ. ಆಮೇಲೆ ಹೇಳ್ಬಿಡ್ತೀವಿ ಸುಪ್ರೀಂ ಕೋರ್ಟ್ ಅಂತ. ನಾನಾದ್ರೆ ವಿರೋಧಿಸ್ತೇನೆ ಇದನ್ನ. ಇಡೀ ಭಾಗದಲ್ಲಿ ನಮ್ಮ ಮಲೆನಾಡಲ್ಲಿ ಸಾವಿರಾರು ಎಕರೆ ಜಮೀನನ್ನ ನಾವು ಇವತ್ತು ನೂರಾರು ವರ್ಷಗಳಿಂದ ಮಾಡ್ಕೊಂಡ್ಬಂದಿದ್ದೀವಿ. ಅದಕ್ಕೆ ಖಾತೆ ಇಲ್ಲ. ಅದರಲ್ಲಿ ಇನ್ನೂ ಒಂದು ಕತೆ ಹೇಳಿದೆ. ಅಲ್ಲಿ ಯಾವತ್ತೇ ಹಿಂದೆ ಅದಕ್ಕೆ ಸಾಗುವಳಿ ಚೀಟಿ ಇದ್ರೇನು ಅದನ್ನ ತೆರವುಗೊಳಿಸಿ ಅಂತ ಹೇಳಿದೆ. ಯಾವತ್ತೇ ಯಾರು ಅರಣ್ಯ ಇದನ್ನ ರೆವಿನ್ಯೂನವರು ಅಲಾಟ್ ಮಾಡಿದ್ರು ಅದನ್ನ ತೆಗೀರಿ ಅಂತ ಹೇಳಿದೆ. ಇವತ್ತಿನ ಒಂದು ಕಾನೂನು ಮರಣ ಶಾಸನ ಅಂತ ಹೇಳ್ತೇನೆ ನಾನು. ಈ ಮರಣ ಶಾಸನ ಹೆಚ್ಚಿಗೆ ಯಾರಿಗೆ ಎಫೆಕ್ಟ್ ಆಗುತ್ತೆ, ಮಲೆನಾಡಿನವರಿಗೆ ಎಫೆಕ್ಟ್ ಆಗುತ್ತೆ. ಈ ಮಲೆನಾಡವರಿಗೆ ಎಫೆಕ್ಟ್ ಆಗುವಂಥ ಈ ಮರಣ ಶಾಸನವನ್ನು ನಾವು ವಿರೋಧಿಸ್ತಾ ಇದ್ರೆ, ಅಥವಾ ಸುಪ್ರೀಂ ಕೋರ್ಟಿಗೆ ಆರ್ಡರ್ ಆಗಿದ್ದೇನೆ, ನಾವು ಇನ್ಯಾರನ್ನು ವಿರೋಧಿಸೋದು ಅಂತ ಗೊತ್ತಿಲ್ಲ. ಏನಂದ್ರೆ ರಾಷ್ಟ್ರಪತಿಗಳಿದೆ ಇಲ್ಲ, ಏನಂದ್ರೆ ಈ ಥರ ಆದರೆ ದಯಾಮರಣಕ್ಕೆ ಎಷ್ಟೋ ಜನ ರೈತರುಗಳು ಹೋಗ್ಬಿಡ್ತಾರೆ, ದಯಾಮರಣ ಕೇಳ್ಬಿಡ್ತಾರೆ ರೈತರುಗಳು. ಅದನ್ನ ನಾವಾದ್ರೂ ಯೋಚನೆ ಮಾಡಬೇಕಾಗಿದೆ. ಇದು ಬಹುದೊಡ್ಡ ಮರಣ ಶಾಸನ. ಇದನ್ನು ನಾನು ಖಂಡಿಸ್ತೇನೆ, ವಿರೋಧಿಸ್ತೇನೆ ಅಂತ ಹೇಳ್ತೇನೆ. ಏನು ಕೆಲವರು ಮಾತಾಡ್ತೀವಿ ಕಾನೂನನ್ನ ವಿರೋಧಿಸಬೇಡಿ ಅಂತ. ಕಾನೂನು ನಿನ್ನನ್ನು ಸಾಯಿಸ್ತೇನೆ ಅಂತ ಹೇಳುವಾಗ ವಿರೋಧಿಸದೆ ಇನ್ನೇನು ಮಾಡ್ತಾರೆ? ಕಾನೂನು ನೀವು ಇವತ್ತೇನು ಹೇಳಿದ್ರಿ, ಯಾರ ಸಾಗುವಳಿ ಚೀಟಿ ಕೊಟ್ಟವನನ್ನ ಅದನ್ನು ಕೊಟ್ಟಿದ್ದೀನಿ ಇಲ್ಲೀಗಲ್ ಅಂತ ಹೇಳಿದ್ರಿ. ಇವತ್ತಿನ ಜಡ್ಜ್ಮೆಂಟ್ ನೋಡಿ, ಅದನ್ನ ಜಡ್ಜ್ಮೆಂಟ್ ಹೇಳುತ್ತೆ, ಯಾರು ರೆವಿನ್ಯೂ ಡಿಪಾರ್ಟ್ಮೆಂಟು ಯಾವತ್ತೇ ಅವನಿಗೆ ಸಾಗುವಳಿ ಚೀಟಿ ಕೊಟ್ಟಿರಲಿ, ಖಾತೆ ಕೊಟ್ಟಿರಲಿ, ಅದನ್ನ ಇಲ್ಲಿಗಲ್ಲೋ, ಅದನ್ನ ಅರಣ್ಯದಂತ ಅವತ್ತಿನ ದಿನ ಇದ್ರೆ ಅಂತ. ಮೂಲ ಆ ಥರ ನೋಡಿದ್ರೆ ಎಲ್ಲದೂ ಅರಣ್ಯನೇ ಇತ್ತು. ಇಲ್ಲಿ ಮನುಷ್ಯ ಹುಟ್ಟು ಬಂದ ಮೇಲೆ ಅವನವನು ಅದನ್ನ ಆಬದ್ ಮಾಡ್ಕೊಂಡ್ ಬಂದ. ಆದ್ರೆ ಇವತ್ತು ಅರಣ್ಯನೇ ಅಂತ ಹೇಳ್ಬಿಡಿ. ಸುಪ್ರೀಂ ಕೋರ್ಟ್ ಇರೋ ಜಾಗ ಆಗಲಿ ಅಥವಾ ಕೋರ್ಟ್ಗಳಿರೋ ಜಾಗ ಆಗಲಿ, ಇವತ್ತು ಎಲ್ಲ ಕಡೆಯಲ್ಲೂ ಅರಣ್ಯದಲ್ಲಿತ್ತು. ಇದು ಖಂಡಿತ ನ್ಯಾಯ ಅಲ್ಲ. ಬಡ ಜನರ ಒಂದು ಮರಣ ಶಾಸನ ಆಗುತ್ತೆ ಇದರಲ್ಲಿ. ಯಾರು ಇವತ್ತು ನಾವೇನೋ ಅಡಿಕೆ ಬೆಳಿತಿದ್ದೀವಿ, ನಮ್ದು ಅದನ್ನ ನಮ್ಗೆ ಅಲಾಟ್ ಮಾಡಿದ್ದೇನೆ ತಪ್ಪು ಅಂತ ವಾದ ಮಾಡ್ತಾ ಇದೆ. ಅಲ್ಲಿ ಆ ಜಡ್ಜ್ಮೆಂಟ್ ನೋಡಿ, ನಿಮಗೆ ಯಾವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲಾಟ್ ಆಗಿದೆ ಅವತ್ತಿನಿಂದ ಅದನ್ನು ರೆವಿನ್ಯೂ ಮೇಲೆ ಲ್ಯಾಂಡಿನ ಅದನ್ನು ಕಾಸ್ಟ್ ಕಳ್ಕೊಳ್ಳಿ ಅಂತ ಹೇಳುತ್ತೆ. ಇಟ್ ಈಸ್ ರಿಯಲಿ ಒಂದು ಡ್ರಾಗನಿಕ್. ಇದನ್ನು ನಾನು ಯಾವ ರೀತಿ ಖಂಡಿಸ್ಬೇಕಂತ ಗೊತ್ತಿಲ್ಲ. ಇದನ್ನು ನಾನು ಖಂಡಿಸ್ತೇನೆ. ನಾನು ಖಂಡಿಸೋದಲ್ಲ, ಜನ ಇದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಯಾರಿಗೂ ಅರ್ಥ ಆಗ್ತಾ ಇಲ್ಲ ಇದು. ಇವತ್ತಿನ SIT ರಚನೆ ಮಾಡಿದ್ದಾರೆ ಅಂದರೆ SIT ಬಂದಾಗ ಎಲ್ಲ ಪೊಲೀಸ್ ಸ್ಟೇಷನು ಅಥವಾ ಜಿಲ್ಲಾ ಎಲ್ಲ ಅದಕ್ಕೆ ಮೀರಿ ಹೋಗ್ಬಿಡುತ್ತೆ ಸರ್ಕಾರ ರಚನೆ ಮಾಡಿದೆ. ಅದನ್ನು ನಾವೆಲ್ಲರೂ ಜನಗಳ ಗಮನಕ್ಕೆ ಹೆಚ್ಚಿಗೆ ಅವೇರ್ನೆಸ್ ತರಲೇಬೇಕಾಗಿದೆ. ಮೊದಲು ಮಾಧ್ಯಮಗಳು ಇದನ್ನು ಅವೇರ್ನೆಸ್ ಮಾಡಬೇಕು. ಸರ್ಕಾರ ಇದನ್ನ ಮಾನವೀಯತೆ ದೃಷ್ಟಿಯಿಂದ ನೋಡ್ಬೇಕಂತ ನನ್ನ ವಾದ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.